ಸುಮಾರು ಜನ ಅದನ್ನೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ, ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಅಪ್ರಿಷಿಯೇಟ್ ಮಾಡಿ, ಮೆಸೇಜು ಅದು ಇದು ಎಲ್ಲ ಥರ ನಮಗೆ ಸುರಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದೊಂದು ಕನ್ನಡದ ಮೇಲೆ ಒಲವು ಅದು ಯಾವತ್ತಿದ್ರೂ ಇದ್ದೇ ಇರುತ್ತೆ. ಇವಾಗ ನಾಳೆನೂ ನನಗೊಂದು ಮಾಡು ಕನ್ನಡದ ಮೇಲೆ ಅಂದರೆ ಐ ಆಮ್ ರೆಡಿ ಡೂ ದ್ಯಾಟ್. ಸೊ ಅದು ಹೆಂಗಂತಂದರೆ ಅದೊಂದು ಬೈ ಡಿಫಾಲ್ಟ್ ನನ್ನ ಒಳಗಡೆ ಮಾಡಬೇಕು ಇದಕ್ಕೋಸ್ಕರ ಅಂತಂದಾಗ ಐ ಆಮ್ ರೆಡಿ ಟು ಡೂ ಇಟ್. ಇಟ್ ಈಸ್ ನಾಟ್ ಲೈಕ್ ನನ್ನ ಹತ್ರ ಖಾಲಿಯಾಗಿದೆ ಇವಾಗ ನಾನೇನು ಮಾಡಲ್ಲ, ಹಂಗಲ್ಲ. ಭಂಡಾರ ಇದೆ, ಕನ್ನಡ ಎಷ್ಟೆಲ್ಲ ಕೊಟ್ಟಿದೆ ನಮಗೆ. ಅದನ್ನೆಲ್ಲ ಇಟ್ಕೊಂಡು ನಾವು ಏನು ಮಾಡದೇ ಇದ್ರೆ ಕನ್ನಡಕ್ಕೋಸ್ಕರನೇ ನಾವು ಏನು ಮಾಡ್ತಾ ಇಲ್ಲ ಅಂತಂದರೆ ಅದು ನಮಗೆ ನಾಚಿಕೆ ಆಗ್ಬಿಡ್ಬೇಕು ಲಾಸ್ಟ್. ನಿಜ ನಿಜ. ಸೊ ಅದೊಂದು ಡೆಡಿಕೇಶನ್ ನಮ್ಮ ಕಡೆಯಿಂದ ಏನು ಕೊಡ್ಬೋದು ಅದನ್ನು ನಾವು ಕೊಟ್ಟು ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿ ನಮ್ಗದೊಂದು ಪ್ರಶಂಸೆ ವಾಪಸ್ ಬಂತಲ್ಲ ಅದೆಲ್ಲ ಕನ್ನಡಕ್ಕೆ ಸಲ್ಲಬೇಕು. ಅದರಿಂದನೇ ನಮ್ಮ ಇಲ್ಲಿವರೆಗೂ ಬಂದಿರೋ ನನ್ನ ಕರಿಯರಲ್ಲಿ ನಾನು ಇಲ್ಲಿವರೆಗೂ ಬಂದಿರೋಕ್ಕೆ ಮೇನ್ ರೀಸನ್ನೇ ಕನ್ನಡ. ದೊಡ್ಡ ಮಾತು. ಅದರಿಂದನೇ ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ನಿಜ. ವಂಡರ್ಫುಲ್. ಸೊ ಇನ್ ದಿಸ್ ಜರ್ನಿ ಆಫ್ 10 years ಅಲ್ವಾ, ನೀವು ಎಷ್ಟೊಂದು ಲೈವ್ ಪರ್ಫಾರ್ಮೆನ್ಸ್ಗಳು ಮಾಡಿದ್ದೀರಾ, ರ್ಯಾಪ್ ಸಾಂಗ್ಸ್ ಕೂಡ ರಿಲೀಸ್ ಮಾಡಿದ್ದೀರಾ. ಬಟ್ ಇಫ್ ದರ್ ಇಸ್ ಒನ್ ಮೂಮೆಂಟ್ ವೆರ್ ಯು ಫೀಲ್ ಲೈಕ್ ಓಕೆ ಐ ಮೇಡ್ ಇಟ್ ಅಂದರೆ ಯಾವುದಿರ್ಬೋದು? ಸೊ ಹಂಗೆ ಲೆಕ್ಕ ತೊಗೊಂಡ್ರೆ ಒಂದು ಸುಮಾರು ಸಿಚುವೇಶನ್ಸ್ ಇದೆ ಆ್ಯಂಡ್ ಸುಮಾರು ವರ್ಕ್ಸ್ ಕೂಡ ಮಾಡಿರೋದು ಇದೆ. ಬೆಕ್ಸೈಸ್ ಕಂಪ್ನಿಗೆ ನಾನು ಆ್ಯಂಥಮ್ ಮಾಡಿದ್ದೆ. ಆ್ಯಂಡ್ ದೆನ್ ಎಕ್ಸೈಡ್ ಅವಾಗ ಹೆಲ್ಮೆಟ್ಸು ಚಿಕ್ಕ ಮಕ್ಕಳಿಗೆ ಹೆಲ್ಮೆಟ್ಸ್ ಇರಲಿಲ್ಲ, ಬರೀ ದೊಡ್ಡವ್ರಿಗೆ ಸುಮ್ಮನೆ ಗಾಡಿಯಲ್ಲಿ ಅವ್ರ ಮಕ್ಕಳನ್ನ ಹಾಕೊಂಡು ಸುಮ್ಮನೆ ಹೋಗ್ಬಿಡೋರು. ನಾವು ಚಿಕ್ಕ ಮಕ್ಳಿಗೆ ಇರಲಿಲ್ಲ. ಸೊ ಅದನ್ನು ನಾವು ಇಂಟ್ರೊಡಕ್ಷನ್ ಮಾಡಿದ ಟೈಮ್ಗೆ ಅದಕ್ಕೆ ಕನ್ನಡ ಟ್ರಾನ್ಸ್ಲೇಷನ್ಸ್ ಬೇಕಿತ್ತು. ಸೊ ನನಗೆ ಮುಂಬೈ ಆಫೀಸಿಂದ ಬಂದ್ಬಿಟ್ಟು ಮಾಡಿಸ್ಕೊಂಡ್ರು ನನ್ನ ಕಡೆಯಿಂದ. ಸೊ ಅದೊಂದು ಮಾಡಿದ್ದೆ. ಅಂದರೆ ಮೇಜರಾಗಿ ಎಲ್ಲದಕ್ಕಿಂತ ಜಾಸ್ತಿ ನನಗೆ ಒಂಥರ ಸ್ಯಾಟಿಸ್ಫೈ ಅಂತ ಅನಿಸಿದ್ದು ಏನಂತಂದರೆ ರಾಕ್ ಸ್ಟಾರ್ ಗೇಮ್ಸ್ಗೆ ನಾನು ಮಾಡಿದ್ದೆ. ರಾಕ್ ಸ್ಟಾರ್ ನಮ್ಮ GTA. ಎಸ್ GTA. ಆಲ್ GTA ಫ್ಯಾನ್ಸ್ಗೆ ಇದು ಏನಂತಂದರೆ ಅವ್ರ ಈವೆಂಟಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೆ. ವಂಡರ್ಫುಲ್. ಸೊ ಅಲ್ಲಿ ಆಲ್ಮೋಸ್ಟ್ ನಿಮಗೆ ರಾಕ್ ಸ್ಟಾರ್ ಗೇಮ್ಸಲ್ಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಯಾವತ್ತಾಗಿದೆ ಇದಾಯಿತು, ಸುಮಾರು ಸುಮಾರು ವರ್ಷನೇ ಆಯಿತು. ಬಟ್ ಅದು ಒಂಥರ ಪ್ರೌಡ್ ಮೂಮೆಂಟ್ ಆಗೋಯ್ತು. ಯಾಕಂದ್ರೆ ನಾವು ಚಿಕ್ಕವರು ನಾವು GT ಆಡ್ಕೊಂಡು ಬೆಳೆದವರು. ಅದು ಹೆಂಗೆ ಇದಕ್ಕೆ ಮಾಡಿಬಿಟ್ನಲ್ಲ ನಾನು ಪರ್ಫಾರ್ಮೆನ್ಸು ಅಂತ ಒಂದೊಂದು ಪ್ರೌಡ್ ಮೂಮೆಂಟ್. ಆ್ಯಂಡ್ ಐ ಗೆಸ್ ಐ ಆಮ್ ದ ಫಸ್ಟ್ ಆರ್ಟಿಸ್ಟ್ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಯಾರು ಮಾಡ್ತಾರೋ ಐ ಡೋಂಟ್ ನೋ. ಬಟ್ ಫಸ್ಟ್ ಇನ್ ದ ಲೈನ್ ನಾನು ಇದ್ದೆ. ನಂಗೆ ಖುಷಿ, ಓಕೆ ಫಸ್ಟ್ ಮಾಡ್ದಲ್ಲ, ಐ ಕ್ಯಾನ್ ಪುಟ್ ಇಟ್ ಇನ್ ಮೈ ಬುಕ್ಸ್ ಆಫ್ ಲೈಕ್ ಇನ್ ಯುವರ್ ಅಚೀವ್ಮೆಂಟ್ಸ್ ಬುಕ್ಸಲ್ಲಿ ಹಾಕೊಂಡ್ಬಿಡ್ಬೋದು. ಸೊ ಅದೊಂದು ನನಗೆ ಖುಷಿ ಕೊಡ್ತು. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದು ನನಗೆ ಬಿಗ್ ಬಾಸಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೆ. ಬಿಗ್ ಬಾಸ್ ಸೀಸನ್ 9 ಫಿನಾಲೆಗೆ ರಾಕೇಶ್ ಅಡಿಗ ಅಂತ ಅವರು ಕೂಡ ಫೇಮಸ್ ರ್ಯಾಪರು. ಸೊ ಅವ್ರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನನ್ನ ಮತ್ತೆ SID ಅಂತ ಇನ್ನೊಬ್ಬ ರ್ಯಾಪರ್. ಸೊ ನಮ್ಮಿಬ್ಬರನ್ನ ಅವ್ರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಮ್ಮನ್ನ ಕರ್ಸ್ಕೊಂಡ್ರು ಸ್ಟೇಜ್ ಮೇಲೆ. ಸೊ ಅಲ್ಲಿ ಅದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅದೊಂದು ಮರೆಯೋಕ್ಕಾಗಲ್ಲ ನನಗೆ. ಯಾಕಂದರೆ ಹೋಲ್ ಕರ್ನಾಟಕ ಅದನ್ನ ನೋಡಿದ್ದಾರೆ. ಆ್ಯಂಡ್ ಇನ್ನೊಂದೇನಂತಂದರೆ ನಾನು ಅಲ್ಲಿ ಹೋಗಿರೋ ವಿಷಯ ನಮ್ಮಮ್ಮಂಗೆ ನಾನು ಹೇಳಿರಲಿಲ್ಲ. ಅವ್ರು ಟಿವಿನಲ್ಲಿ ನೋಡ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಟೆಲಿಕಾಸ್ಟ್ ಆಗಿದ್ದ ದಿನ ಏನು ಆಗಿದೆ, ನಾವಮ್ಮ ಬೆಂಗಳೂರಿಂದ ಊರ ಕಡೆ ಕಲಬುರ್ಗಿ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಟ್ರೈನಲ್ಲಿ. ಇಲ್ಲೆಲ್ಲ ಆಲ್ರೆಡಿ ಬಜಾಯಿಸ್ತಾ ಇದ್ದಾರೆ ಎಲ್ಲ ಕಡೆ. ಸೊ ನಾವಮ್ಮ ಊರಿಂದ ಅಲ್ಲಿ ಊರಿಗೆ ಇಳ್ದಿದ ತಕ್ಷಣ ಅಲ್ಲಿ ಶುರು ಹಚ್ಕೊಂಡ್ಬಿಟ್ರೆ ನಿಮ್ಮ ಮಗ ಬಿಗ್ ಬಾಸ್ ಹಂಗೆ ಹೆಂಗೆ ಅಂತ ಅಮ್ಮ ಫೋನ್ ಮಾಡ್ಬಿಟ್ಟು ಏಯ್ ಬಿಗ್ ಬಾಸ್ಗೆ ಹೋಗಿದ್ದೀಯ ನೀನು, ಹೇಳಲ್ಲ ಬಿಗ್ ಬಾಸ್ಗೆ ಹೋಗಿದ್ದೀನಿ. ಬಿಗ್ ಬಾಸ್ಗೆ ಏನು ಒಳಗೋಗಿದ್ದಾರೆ, ಪರ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ. ಹೌದಾ, ಹಂಗಂದ್ರೆ ಹೋಗು ಒಳಗಡೆನೆ ಹೋಗು ಅಂತಂದ್ರು. ಅದೊಂಥರ ಖುಷಿ ವಿಚಾರ, ಚೆನ್ನಾಗೆ ಅವ್ರಿಗೂ ಇಷ್ಟ ಆಗೋಯ್ತು ಮಗ ಮಾಡ್ದ ಹಂಗೆ. ನಿಜ ಅದೊಂದು ಎಕ್ಸ್ಪೀರಿಯನ್ಸ್. ಸೊ ಈ ಥರ ಒಂದಿಷ್ಟು ಸಿಚುವೇಶನ್ಸ್ ಎಲ್ಲ ಇದೆ ಪರ್ಫಾರ್ಮ್ ಮಾಡಿರೋಂಥದ್ದು. ಸೂಪರ್. ಐ ಮೀನ್ ನೀವು ಇನ್ನಷ್ಟು ಬೆಳೀರಿ ಆ್ಯಂಡ್ ಒಂದು ದಿವಸ ಬಿಗ್ ಬಾಸ್ ಮನೆ ಒಳಗೂ ಹೋಗಿ ಅಂತ ವಿಶ್ ಮಾಡ್ತೀವಿ.